ತುರ್ತು ಕಾರ್ಯಕಾರಿ ಸಮಿತಿಯನ್ನು ನಾವು ಕರೆದಿದ್ವಿ. ಕನ್ನಡ ವಾಕ್ಚಿತ್ರ ಆಚರಣೆ ಬಗ್ಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಭಾಳ ಪ್ರೀತಿಯಿಂದ ನಗ್ನಗ್ತಾ ಇದ್ರು. ಇಡ್ಲಿ ತಿಂದು ಅವ್ರ ಸರ್ದಿಯಾಗಿ ಬೇರೆಯವ್ರದ್ದು ಅಭಿಪ್ರಾಯವನ್ನು ತಗೋತಿದ್ವಿ. ಹೋದ್ರು. ಆಗ ಅಂಚೆಹಳ್ಳಿಯವರು ಒಳಗಡೆ ಹೋಗಿ ಮೇಡಮ್ ಒಂದು ನಿಮಿಷ ನಿಲ್ಲಿಸಿ ಅಂತ ಏನು ಸರ್ ಅಂತಂದರೆ ಯಾಕೋ ಗೊತ್ತಿಲ್ಲ, ಅವರು ವಾಂತಿ ಮಾಡ್ಕೊತಿದ್ದಾರೆ, ಅವ್ರಿಗೇನೋ ಇದಾಗಿದೆ ಅಂತ. ನಾವೆಲ್ಲರೂ ಹೋಗಿ ನೋಡಿದ್ರೆ ಅವರು ಏನೋ ಶುಗರ್ ಏನಾದರೂ ಕಡಿಮೆ ಆಗಿ ಏನಾದರೂ ಆದ್ರ ಅಂತ ನೀರು, ನಾವು ಸಕ್ಕರೆ ನೀರು ಎಲ್ಲ ಕೊಡ್ತೀವಿ. ಆಗ ತಕ್ಷಣ ಪಾಪ ನಮ್ಮ ಸದಸ್ಯರು ಅವ್ರನ್ನ ಎತ್ಕೊಂಡು ಇಲ್ಲಿಗೆ ತಂದ್ವಿ. ಹಿಂಭಾಗನೇ ಅಲ್ವಾ ನೋಡಿ, ಒಂದು ಗಳಿಗೆ ನಮ್ಮ ಜೊತೆ ಆಗಿದ್ದವ್ರು ಈಗಿಲ್ಲ ಅಂತಂದರೆ ನಮ್ಮ ಕಣ್ಮುಂದೆನೇ ನಮಗಿದನ್ನು ನಿಜವಾಗ್ಲೂ ಹೇಳ್ತೀನಿ, ಸಹಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಹಿರಿಯ ಸದಸ್ಯರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಸಹಾಯ ಮಾಡಿ ಅಂತ ಹೇಳಿದ್ರು. ಆದರೆ ಅವ್ರು ಹಾಗಾಗ್ತಾರೆ ಅಂತ ನಿಜವಾಗ್ಲೂ ಭಾಳ ಒಂದು ಮನುಷ್ಯ ಉದ್ಯಮದ ಜೊತೆನೇ ಬೆಳೆದು ಇನ್ನೂ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅದು ಉದ್ಯಮದ ಒಳಗೆ ಮೀಟಿಂಗ್ ನಡೆಯುವಾಗಲೇ ಹೋದ್ರೆ ಈ ಆಘಾತ ನಮಗೆಲ್ಲರಿಗೂ ಕೂಡ ಆಗುತ್ತೆ. ಇಲ್ಲಮ್ಮ, ಅವ್ರ ಮಗನ ಕರೆಸಿದ್ವಿ, ಮಾತಾಡಿದ್ರೆ ಏನು ಇರುತ್ತೆ, ಥೈರಾಯ್ಡ್